ಅಂದು ಜುಲೈ 26 ಬೆಳ್ಳಂಬೆಳಿಗ್ಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಂಡ್ಲಗುರ್ಕಿ ಗ್ರಾಮದ ಬಳಿ ರೈತರು ಮಾರುಕಟ್ಟೆಗೆ ಸಾಗಿಸಲು ಹೂ ಬಿಡಿಸಿ ಬ್ಯಾಗ್ಗಳಲ್ಲಿ ತುಂಬಿ ಬೈಕ್ ಮೇಲೆ ಇಟ್ಟಿದ್ದ ವೇಳೆ ಚಿಕ್ಕಬಳ್ಳಾಪುರ ತಾಲೂಕಿನ ಕತ್ತರಿಗುಪ್ಪೆ ನಿವಾಸಿ ರೈತ ದುಷ್ಯಂತ್ ಎನ್ನುವ ವ್ಯಕ್ತಿಯೊಬ್ಬ ರೈತನ ಹೂವಿನ ಬ್ಯಾಗ್ ಅನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದ. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಬಳಿಕ ರೈತರು ದುಷ್ಯಂತ್ನನ್ನು ಹಿಡಿದು ಕಂಬಕ್ಕೆ ಕಟ್ಟಿ ಥಳಿಸಿದ್ರ. ನಂತರ ಮನೆಗೆ ಹೋಗಿದ್ದ ದುಷ್ಯಂತ್ಗೆ ಆತನ ಪತ್ನಿ ಮಂಗಳಾರತಿ ಮಾಡಿ ಬೈದಿದ್ಲಂತ. ಇದರಿಂದ ಮನೆನೊಂದ ದುಷ್ಯಂತ್ ನಿನ್ನೆ ಸಂಜೆ ತೋಟದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಮ್ಮ ಮಾವನ ಮಗ ಸ್ವಂತ ನಮ್ಮ ಅತ್ತೆ ಮಗ ಕೊಟ್ಟಿರೋದು ನಮ್ಮ ಅವ್ರಿಗೆ. ಅವ್ರ ಮಗ ಇಲ್ಲಿ ನಲ್ಲಿ ಮರದಳ್ಳಿ ಪಕ್ಕದಲ್ಲಿ ತೋಟದಲ್ಲಿ ಇರೋದು ವಿಲೇಜಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ರು. ಒಂದು 15-20 ವರ್ಷದಿಂದ ಅವರು ಹೂವಿನ ವ್ಯಾಪಾರನೇ ಮಾಡ್ಕೊಂಡಿದ್ದಾರೆ ಸರ್. ವ್ಯವಸಾಯದಲ್ಲಿ ಅದನ್ನೇ ನಂಬ್ಕೊಂಡಿದ್ದಾರೆ, ಅವರು ಮಾಡ್ಕೊಂಡಿದ್ರು ಆ ಥರ. ಈಗ ನಿನ್ನೆ ಏನೋ ಈ ಥರ ಏನೋ ಸುದ್ದಿ ಆಗಿದೆ. ಮೊನ್ನೆ ಏನೋ ಒಂದು ಸಮಸ್ಯೆ ಆಗಿ ಸರ್ ಅವನಿಗೆ ಒಂದು 15 ವರ್ಷದಿಂದ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗಿಂದ ಸ್ವಲ್ಪ ಅವನಿಗೆ ಪ್ರಜ್ಞೆ ಸ್ವಲ್ಪ ವೀಕ್ ಆಗಿತ್ತು. ಮೈಂಡ್ ಸ್ವಲ್ಪ ಅವನಿಗೆ ಅಸ್ವಸ್ಥನಾಗಿದ್ದ ಅಂದ್ಕೊಳ್ಳಿ. ಅಲ್ಲಿಗೆ ಹೇಳಬೇಕು ಅಂದರೆ ಅಸ್ವಸ್ಥನಾಗಿದ್ದ. ಏನೇನ ಮನೆಯಲ್ಲಿ ಇವಾಗ ಏನೇನ ಬೇಕು ಅಂದರೆ ಇವಾಗ ಎಲ್ಲನ ಹೋಗ್ಬೇಕು ಅಂತಂದರೆ ಏನೇನ ಖರ್ಚಿಗೆ ಬೇಕು ಅಂದರೆ ಯಾವಾಗ ಕೇಳೋರು ಕೊಡೋರು ಅವರು ಪಾಪ ಏನೋ ಮೊನ್ನೆ ಇದಾಗಿದೆ ಕೇಳಿದ್ದಾರೆ, ಏನೋ ಕೊಟ್ಟಿಲ್ವೇನೋ, ಅದರಿಂದ ಹೋಗಿ ಅಲ್ಲೇನೋ ಹೂವು ಏನೋ ತೊಗೊಂಡು ಇದು ಮಾಡಿದ್ದಾರೆ ಅಂತ ಎಲ್ಲ ಸುದ್ದಿಯಾಗಿ ಇದಾಗಿತ್ತು. ಮಾಡಿದ್ದಾರೆ ಅಂಥೇಳಿ ಅಲ್ಲಿ ರುಜು ಆಗಿತ್ತಲ್ವ, ಅದರಿಂದ ಅದನ್ನೆಲ್ಲ ಸುದ್ದಿಯಲ್ಲಿ ಮಾಡಿದ್ದಾರೆ. ಸರಿ, ಈಗ ವಾರದಿಂದ ಸುದ್ದಿ ಪ್ರಸಾರ ಆಗಿದೆ. ಸುದ್ದಿ ಪ್ರಸಾರವಾದಾಗಿಂದ ಅವನಿಗೆ ತುಂಬ ಮನಸ್ಸು ನೊಂದಾಗ್ಬಿಟ್ಟಿದ್ದಾನೆ. ಎಲ್ಲರೂ ಫೋನ್ ಮಾಡಿ ಏನು ಈ ಥರ ಮಾಡಿದ್ವಿ ಅಂತೇಳಿ. ಅವನೇನು ಕಳ್ಳ ಅಂತ ಮೊದಲಿಂದ ಅದು ಆ ಥರ ಏನೂ ಇರಲಿಲ್ಲ ಸರ್ ಅವನು. ಹೌದು ಸರ್, ಮೊನ್ನೆ ಅದೇನೋ ಹೂವು ಏನೋ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಟ್ಟಾಕಿದ್ದಾರೆ ಅವರು. ಇಲ್ಲ ಅಂತೇಳಿಲ್ಲ, ಅದು ನಿಜ, ಅಲ್ಲಿ ನಡೆದಿದೆ ಘಟನೆ, ಇಲ್ಲ ಅಂತೇಳಿಲ್ಲ. ಆದರೂ ಅವನು ಬೇಕು ಅಂತ ಕಳ್ಳ ಅಂತ ಏನಿಲ್ಲ ಸರ್. ಮೊದಲಿಂದ ಏನು ಕಳ್ತನ ಮಾಡಿದರೆ ಕಳ್ಳ ಅಂತ ರುಜು ಮಾಡ್ಕೊಂಡು ನಾವು ಒಪ್ಕೋಬೋದು ಅದನ್ನು. ಏನೋ ಮೊನ್ನೆ ಆ ಥರ ಮಾಡಿದಾನೆ, ಇಲ್ಲ ಅಂತೇಳಿಲ್ಲ. ಹೌದು ಸರ್, 15 ವರ್ಷದಿಂದ ಆ ಥರ ಆಗಿದ್ದು. 15 ವರ್ಷದಿಂದನೂ ಇದೇ ರೀತಿಯೇ. ಒಂದೊಂದು ವಾರಗಟ್ಟಲೆ ಮನೆ ಬಿಟ್ಟು ಹೊಟ್ಟೋಗ್ಬಿಡೋದು, ಎಲ್ಲಿ ನೆಂಟ್ರ ಮನೆಗೆ ಹೋಗೋದು, ದೇವಸ್ಥಾನಗಳಿಗೆ ಎಲ್ಲಿ ಶಿರಡಿ ಎಲ್ಲಿ ಅಷ್ಟು ದೂರ ಕಿಲೋಮೀಟರ್ ಮನೆಗಳಲ್ಲಿ ಹೇಳ್ದಿರ ಅಷ್ಟು ಅವ್ನು ಮೈಂಡ್ ಕರೆಕ್ಟ್ ಆಗಿದ್ದರೆ ಈ ಥರ ಕಳ್ತನ ಮಾಡಬೇಕು ಅನ್ನೋ ಇದೂ ಬರ್ತಿರಲಿಲ್ಲ ಸರ್. ಏನೋ ಮೊನ್ನೆ ಈ ಥರ ಮಾಡಿದ್ದಾನೆ, ಇಲ್ಲ ಅಂತೇಳಿಲ್ಲ. ಆದರೂ ನಿನ್ನೆ ಈ ಥರ ಇದಾಗಿ ಮನಸ್ಸು ತುಂಬ ಬೇಜಾರಾಗ್ಬಿಟ್ಟು ನಿನ್ನೆ ಏನೋ ಕಾಳು ಮಾತ್ರ ಏನೋ ತಗೊಂಡು ಮನೆಯಲ್ಲೇ ಅವ್ರ ತಂದೆ ಮುಂದೆ ಏನೋ ವಾಮಿಟ್ ಮಾಡ್ಕೊಂಡಿದ್ರಿಂದ ಏನಪ್ಪ ಅಂತ ಕೇಳಿದರೆ ಈ ಥರ ನನಗೆ ತುಂಬ ಮನಸ್ಸು ಬೇಜಾರಾಗ್ಬಿಟ್ಟು ಮಾತ್ರೆ ತೊಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಆ ಬೇಜಾರಿಂದ ಬಂದು ಇಲ್ಲಿ ಕರ್ಕೊಂಬಂದು ಅಸ್ವಸ್ಥನಾಗಿರೋನು ಕರ್ಕೊಬಂದು ಹಾಸ್ಪಿಟ್ಲಲ್ಲಿ ತೋರಿಸಿ ಅದೇದು ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಯಾವುದೋ ಪ್ರಥಮ ಚಿಕಿತ್ಸೆ ಫಲಕಾರದೆ ಆಗದೆ ಸಾವನ್ನಪ್ಪಿದ್ದಾರೆ. ಇನ್ನು ದುಷ್ಯಂತ್ಗೆ ಮನೆಯಲ್ಲಿ ಏನೂ ಕಡಿಮೆ ಇರಲಿಲ್ಲ. ಆರ್ಥಿಕವಾಗಿ ಚೆನ್ನಾಗಿಯೇ ಇದ್ದ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನದಂತಹ ಭೂಮಿ, ಪತ್ನಿ, ಮಕ್ಕಳು ಇದ್ದಾರೆ. ತಂದೆಯೂ ಚೆನ್ನಾಗಿಯೇ ನೋಡಿಕೊಂಡಿದ್ರು. ಆದರೂ ಹಣಕ್ಕಾಗಿ ಅಡ್ಡದಾರಿ ಹಿಡಿದು ರೈತರ ತೋಟಗಳಲ್ಲಿ ಹೂಗಳನ್ನು ಕಳ್ಳತನ ಮಾಡಿ ಮಾರಾಟ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದ. ಸ್ವಲ್ಪ ಮಾನಸಿಕ ಸಮಸ್ಯೆಯನ್ನು ಅನುಭವಿಸುತ್ತಿದ್ದ. ಈಗ ನೋಡಿದರೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ಆತನ ಸಹೋದರಿ ಕಣ್ಣೀರು ಹಾಕಿದ್ರು. ಅದಕ್ಕೆಲ್ಲ ಸರ್ ವಿಡಿಯೋ ಮಾಡಿ ಅವ್ರು ಅಪ್ಲೋಡ್ ಮಾಡಿರೋದಕ್ಕೆ ಅವ್ನ ಮನನೊಂದು ಈ ಥರ ಮಾಡ್ಕೊಂಡಿದ್ದಾನೆ. ಟ್ಯಾಬ್ಲೆಟ್ಸ್ ತಿಂದಿದ್ದಾನೆ ಸರ್. ನಿನ್ನೆ ಮನೆ ಪರಿಸ್ಥಿತಿ ಚೆನ್ನಾಗಿದೆ ಸರ್. ಆ ಥರ ಏನು ಅದ್ಗೆಟ್ಟಿಲ್ಲ ಮನೆ ಪರಿಸ್ಥಿತಿ. ನಮ್ಮ ಅಪ್ಪ ಅವರೆಲ್ಲ ಚೆನ್ನಾಗೇ ನೋಡ್ಕೊತಿದ್ದಾರೆ ಸರ್. ಅವನು ಇಬ್ಬರು ಮಕ್ಕಳು ಸರ್. 3 ವರ್ಷದೊಂದು 5 ವರ್ಷದೊಂದು ಚಿಕ್ಕ ಮಕ್ಕಳು ಸರ್. ಅವ್ರ ಹೆಣ್ಮಕ್ಳು ಸರ್. ಅವ್ರು ಹೂವು ಕಿತ್ತಿಟ್ಟಿದ್ರಂತೆ. ಅವನ ಮೈಂಡ್ ಸರಿ ಇಲ್ಲ. ಅವನು ತಗೊಂಡು ಹೋಗಿದ್ದಾನೆ. ಆಮೇಲೆ ಅವರು ಹಿಡಿದು ಕಟ್ಟಿ ಹೊಡೆದಿದ್ದಾರೆ ಸರ್. ಪಬ್ಲಿಕ್ ನ್ಯೂಸ್ ಚಾನಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಆ ವಿಷಯಕ್ಕೆ ಅವ್ನ ಮನನೊಂದು ಈ ಥರ ಮಾಡ್ಕೊಂಡು ನಾವು ಬರೋಕ್ಕಾಗಲಿಲ್ಲ ಸರ್. ಅವ್ರ ಅಪ್ಪ ಅಮ್ಮನೇ ಹೇಳಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಧೈರ್ಯ ಹೇಳಿದ್ದಾರೆ, ಈ ಥರ ಮಾಡಬೇಡವೋ, ಏನೋ ಕಡಿಮೆ ಇದೆ, ನೀನು ಮಾಡ್ಕೊಂಡು ತಿನ್ನು ಅಂತ. ಅವ್ನ ಮೈಂಡ್ ಅವನ ಹತೋಟಿಯಲ್ಲಿ ಇರ್ತಾ ಇರಲಿಲ್ಲ ಸರ್ ಅವನಿಗೆ. ಹೌದು ಸರ್, ಬ್ರೈನ್ ಟ್ಯೂಮರ್, ಜ್ವರ ಬಂದಿತ್ತು, ಆಕ್ಸಿಡೆಂಟ್ ಆಗಿತ್ತು, ಬಸ್ಸಿಂದ ಬಿದ್ದಿದ್ದ. ಇಷ್ಟೆಲ್ಲ ಆಗಿ ಅವನು ಮನಸ್ಸು ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಹೂವು ಕಳ್ಳತನ ಪ್ರಕರಣದಲ್ಲಿ ಪೊಲೀಸರು ಆರೋಪಿಗೆ ಬುದ್ಧಿವಾದ ಹೇಳಿ ಕಳುಹಿಸಿದರು. ಆದರೆ ಗಂಡನ ಕೃತ್ಯದಿಂದ ಬೇಸತ್ತ ಆತನ ಪತ್ನಿಯು ದುಡಿದು ತಿನ್ನುವಂತೆ ಬುದ್ಧಿವಾದ ಹೇಳಿದ್ಲು. ಮತ್ತೊಂದೆಡೆ ಮಾಡಿದ ತಪ್ಪಿನ ಬಗ್ಗೆ ಪಶ್ಚಾತ್ತಾಪಗೊಂಡಂತೆ ಇದೀಗ ಕಳ್ಳತನ ಪ್ರಕರಣದ ಆರೋಪಿ ಆತ್ಮಹತ್ಯೆಗೆ ಶರಣಾಗಿರುವುದು ವಿಪರ್ಯಾಸವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.